ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಾದ್ಯಂತ ಡೆಂಗ್ಯೂ ಜ್ವರದ ಭೀತಿ, ಜಿಲ್ಲಾಧಿಕಾರಿಗಳಿಂದ ಮುನ್ಸೂಚನೆ. ಡೆಂಗ್ಯೂ ಒಂದು ಭಯಾನಕ ರೋಗ, ಸ್ವಚ್ಛತೆ ಕಾಪಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾ ಆಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ತಾಲೂಕು ಆಡಳಿತ, ಪುರಸಭೆ ಸೇರಿದಂತೆ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣದ ಅರಿವು ಕಾರ್ಯಕ್ರಮವನ್ನು ಶ್ರೀ ಅಮೃತೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ರಾಜು ಮಾವರ್ಕರ್ ಅವರು ಮಾತನಾಡಿದರು. ನಮ್ಮ ಸುತ್ತಮುತ್ತ ಪರಿಸರದ ನಾವು ಸ್ವಚ್ಛತೆಯಾಗಿಡಬೇಕು, ಎಲ್ಲರೂ ಎಚ್ಚರ ವಹಿಸಬೇಕು. ನಿಂತ ನೀರು, ಮಲಿನವಾದ ಜಾಗದಲ್ಲಿ ಹಲವು ಜಾತಿಗಳ ಸೊಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ಈ ಕಾಯಿಲೆ ಹರಡುತ್ತೆ ಅಂತ ಹೇಳಿದರು. ಆರೋಗ್ಯ ಮತ್ತು ಪ್ರಾಥಮಿಕ ಕೇಂದ್ರ ಡಾಕ್ಟರ್ ಅಗರ್ವಾಲ್ ಅವರು ಕೂಡ ಮಾತನಾಡಿದರು. ಡೆಂಗ್ಯೂ ಒಂದು ಭಯಂಕರ ರೋಗ, ರಾಜ್ಯದಲ್ಲಿ ಬಹುತೇಕ ವಿಸ್ತರಿಸಿದಂಥ ಜಾಗೃತವಾಗಿರಬೇಕು. ರೋಗ ಬರದಂತೆ ತಡೆಗಟ್ಟಲು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕು. ಮುಖ್ಯವಾಗಿ ಶುದ್ಧ ಕುಡಿಯುವ ನೀರನ್ನು ಕುಡಿಯಬೇಕು ಹಾಗೂ ನೀರು ನಿಂತುಕೊಳ್ಳದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಜ್ವರ ಬಂದರೆ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆಯಬೇಕು. ಆದಷ್ಟು ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಅಣ್ಣಿಗೆರೆ. ಡೆಂಗ್ಯೂ ರೋಗಗಳು ನಮ್ಮ ಸೊಳ್ಳೆಗಳಿಂದ ತುಂಬಿಟ್ಟ ನೀರಿನಲ್ಲಿ ಮತ್ತು ಮನೆಯ ಸುತ್ತಮುತ್ತಲಿನ ನಾವು ನಮ್ಮ ಮನೆಯಲ್ಲಿ ಇರುವ ತುಂಬಿಟ್ಟ ನೀರನ್ನು ಸಾರ್ವಜನಿಕವಾಗಿ ಸಾಮಾಜಿಕ ಜೀವನದಲ್ಲಿ ನಾವೆಲ್ಲ ಜೀವನವನ್ನು ಸಾಗಿಸುವಾಗ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂತಹ ಒಂದು ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆಯ ಜೊತೆಗೆ ನಾವೆಲ್ಲರೂ ಕೂಡ ಕೈಗೂಡಿಸಬೇಕು. ಮತ್ತು ಈಗಾಗಲೇ ಅನೇಕರಲ್ಲಿ ನೀರಿನ ಸ್ಟಾಕ್ ಮಾಡುವಂಥ ವ್ಯವಸ್ಥೆಯನ್ನು ಮುಂದೆ ಲಾಭ ಹುಡ್ಕೋದಿಲ್ಲ, ಮುಂದೊಂದು ಸೊಳ್ಳೆ ಹಾಕೋದಿಲ್ಲ. ಇನ್ನೊಂದು ಸೊಲ್ಯೂಷನ್, ಅಕಸ್ಮಾತ್ ಹಿಂಗೆ ಆಗಿಬಿಟ್ಟಿದ್ರು ಏನು ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಮನೆಯೊಳಗಡೆ ನಮ್ಮ ಆಶಾ ಕಾರ್ಯಕರ್ತರಿಂದ ಒಂದು ಹಾಲು ತಗೊಂಡ್ಬರ್ತೀವಿ. ಹಾಲಲ್ಲ, ಏನಿದು ಹಾಲಲ್ಲ, ಇದು ಟಿಮೋಪಾಸ್ ಅಂತ ಹೇಳಿ ನಮ್ಮ ಒಂದು ಆರೋಗ್ಯ ಇಲಾಖೆಯಿಂದ ನಾವೇನು ಮಾಡ್ತೀವಿ, ಅದು ಔಷಧ ಇದು. ಇದನ್ನು ನಾವೇನು ಮಾಡ್ತೀವಿ, ಇದು ಲಿಕ್ವಿಡ್ ಮಾಡ್ಕೊಂಡಿದ್ದು ಕೋಲ್ಡ್ ಸ್ಟೀರಲ್ಲ, ಇದು ಇದೇ ನೀರಿನಾಗ ಇರ್ತದ. ಇದನ್ನ ಒಂದು